ಇನ್ನೇನು ಬೆಳಗಾಯ್ತು, ನಡಿ ಹೋಗೋಣ. ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡು. ಆಮೇಲೆ ಫ್ಲೈಟ್ ಸ್ಟೇಟಸ್ ತಿಳ್ಕೊಂಡು ಬೆಂಗಳೂರಿಗೆ ವಾಪಸ್ ಹೋಗೋಣ. ನಾರ್ಮಲ್ ಮಾಕ್ಟೇಲ್ ಕುಡಿದು ಯಾಕೆ ಹೀಗೆ ವಾಲಾಡ್ತಿದ್ಯಾ? ಇಲ್ಲ ಸರ್, ಐ ಆಮ್ ಫೈನ್. ನಾನು ತುಂಬ ಖುಷಿಯಾಗಿದ್ದೀನಿ. ನಿಜವಾಗ್ಲೂ ಆಕಾಶದಲ್ಲಿ ಹಾರಾಡ್ತಿದ್ದೀನೇನೋ ಅಂತ ಅನಿಸ್ತಿದೆ. ಆಕಾಶದಲ್ಲಿ ತೇಲಾಡಿದ್ದು ಹಾರಾಡಿದ್ದು ಸಾಕು, ಈಗ ಭೂಮಿಗೆ ಇಳಿಯೋಣ. ನಡಿ 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 ನಡಿ. ಎಸ್ ಮೈ ಲೇಡಿ ಬಾಸ್. ಇಷ್ಟೊತ್ತಾದ್ರೂ ಬಸ್ಸೇ ಬಂದಿಲ್ಲ. ಛೇ ಅಮ್ಮ, ಹಿಂಗ್ ದಿಢೀರಂತ ಊರಿಗೆ ಹೋಗ್ತಿರೋದ್ ಯಾಕೆ? ನನ್ಗೆ ಯಾವ್ದೇ ಕೆಲ್ಸನೂ ಬಲವಂತವಾಗಿ ಮಾಡು ಅಂದ್ರೆ ಇಷ್ಟ ಆಗೋದಿಲ್ಲ. ಬೇಕಿದ್ರೆ ನೀ ಹೋಗು, ನಾ ಇಲ್ಲೇ ಇರ್ತೀನಿ. ಬಾಯಿ ಮುಚ್ಕೊಂಡು ನನ್ ಜೊತೆ ಬಂದ್ರೆ ಸರಿ. ನಿನ್ ಪಾಡಿಗೆ ನೀ ಇದ್ದೋಳ್ನ ಆ ಪೊಲೀಸಪ್ಪ ಕರ್ದಿದ್ಯಾತಕ್ಕೆ? ಆ ಪೊಲೀಸರು ನನ್ನನ್ನು ತನಿಖೆ ಬೇರೆ ಮಾಡ್ಬೇಕು ಅಂತ ಹೇಳಿದಾರೆ. ಇದೆಲ್ಲ ಬೇಕಾ ನಮ್ಗೆ? ರೋಡ್ ಕೊನೆಯಲ್ಲಿ ಪೊಲೀಸ್ನವ್ರು ನಿಂತಿದ್ದಾರೆ ಅಂದ್ರೆ 3 ರೋಡ್ ದಾಟ್ಕೊಂಡು ಹೋಗುವಂತ ಜನ ನಾವು. ಆ ಸಿರಿಮನೆಯವ್ರ ತರ ಗಟ್ಟಿಗ್ರ ಹೇಳು ನೀನೆ. ಅದೇ ಅನ್ಕೊಂಡೆ, ಇಷ್ಟೊತ್ತಾದ್ರೂ ಯಾಕೆ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತ. ನಿನಗ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋದ್ಕಿಂತ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದ್ರಲ್ಲೇ ಖುಷಿ ಅಲ್ವಾ? ಏನಾದ್ರು ಅನ್ಕೊಳೆ, ನಿಜ ಹೇಳಿದ್ರೆ ಎಲ್ರಿಗೂ ಕಷ್ಟನೇ. ಇವಾಗೇನು, ಆ ಪೊಲೀಸ್ ಕರೆದಾಗ ನಾನ್ ಹೋಗ್ಬಾರ್ದಿತ್ತಾ? ಇದು ಅನು ವಿಷಯ ಅಮ್ಮ, ನಾ ಹೆಂಗ್ ಹೋಗದೆ ಇರ್ಲಿ? ಅಲ್ಲ ಕಣೆ, ಅವ್ರ ಅಪ್ಪ ಅಮ್ಮನೆ ಆರಾಮಾಗಿರ್ಬೇಕಾದ್ರೆ ನಿನಗೆ ಯಾತಕ್ಕೆ ಪೊಲೀಸು, ಕೇಸು, ನಾಪತ್ತೆ ಎಲ್ಲ? ಆ ಆರ್ಯವರ್ಧನ್ ಅವ್ರು ಕಾಣ್ಲಿಲ್ಲ ಅಂದ್ರೆ ಪೇಪರ್ನವರು, ನ್ಯೂಸ್ನವರು ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನೀನೇ ಏನೋ ಸುಳ್ಳು ಹೇಳಿ ಎಲ್ಲೋ ಸುತ್ತಾಡಕ್ ಹೋಗಿದ್ಯಾ ಅನ್ಸತ್ತೆ. ಹೌದೌದು, ಈ ಕೋವಿಡ್ ಟೈಮಲ್ಲಿ ಗೋವಾ, ಮುಂಬೈ ಅಂತ ಸುತ್ತಾಡ್ಕೊಂಡ್ ಬಂದೆ. ಮತ್ತಿನ್ನೇನಮ್ಮ ನೀನ್ ಮಾತಾಡೋದು? ನಾನು ಒಬ್ಳೆ ಎಲ್ಲಿ ಅಂತ ಸುತ್ತಾಡಕ್ ಹೋಗ್ಲಿ? ಓಹೋ, ಜೊತೆನಲ್ಲಿ ಯಾರಾದ್ರೂ ಇದ್ದಿದ್ರೆ ಸುತ್ತಾಡ್ಕೊಂಡ್ ಬರ್ತೀಯಾ ಅಂತ ಆಯ್ತು. ನಿಮ್ ಮಾವ ಹೇಳಿದ್ ಸರಿನೇ ಇದೆ ಕಣೆ. ಏನಂತ? ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಜೋಪಾನ ಅಂತ ಹೇಳಿದ್ರು. ಅದ್ ನಿಜಾನೇ. ನಿನಗ್ ನಿನ್ ಮಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಬಿಡು. ಮಾತ್ ಬೆಳೆಸ್ಬೇಡ, ಹುಷಾರು. ಅಮ್ಮ, ಯಾರ್ಗೆ ಫೋನ್ ಮಾಡ್ತಿರೋದು? ಅನುಗೆ. The number you're calling is switched off right now. Please try later. ಛೇ, ಸ್ವಿಚ್ ಆಫ್. ಅವಳು ಮತ್ತೆ ನನ್ನ ಕೈಗೆ ಸಿಗ್ಲಿ. ಅವಳಿಗಿತ ಹೇಳ್ದೆ ಕೇಳ್ದೆ ಎಲ್ಲೋದ್ಲೋ ಏನೋ. ಆ ಪೊಲೀಸ್ ಅವನಂತೂ ಬಹಳ ವಿಚಿತ್ರ. ಅವನೇ ಏನೋ ಆಟ ಆಡ್ತಿದ್ದಾನೆ ಅನ್ಸುತ್ತೆ. ಒಂದ್ 10 ಕಿಲೋಮೀಟರ್ ಕೂರಕ್ ಹಿಂಗ ಆಡ್ತೀಯಲ್ಲ, ಹಿಂದೆ ಕುತ್ಕ ಬರಕ್ ನಿಂಗೇನ್ಲ ನೋವು? ನೋವೇ ಅಣ್ಣ, ಗಲ್ಡಿಗೆ ಹೋಯ್ತಿರೋದು ನೀನು, ಜೊತೆಗೆ ನಾನು ಯಾಕೆ? ಲವ್, ನಿಮ್ ಅತ್ತಿಗೆ ಹೇಳೋದು ಕೇಳಿಸ್ಕೊಳ್ಳಿಲ್ವೇನಪ್ಪ? ನಾನ್ ಯಾವ್ದೇ ಸಮಸ್ಯೆಗೆ ತಲೆ ಹಾಕ್ದಂಗೆ ನಾನಾಯ್ತು ನನ್ ಕ್ಯಾಮೆ ಆಯ್ತು ಅಂತ ಇರ್ಬೇಕಂತೆ. ಅದ್ ನೋಡ್ಕೊಳ್ಳೋದು ನಿನ್ ಕ್ಯಾಮೆ. ಸರ್ ಹೋಯ್ತು. ಲವ್, ಈ ಕೊರೋನಾ ಅನ್ನೋದು ಬಂದ್ಬಿಟ್ಟು ಗಲ್ಡಿ ಮನೆಗಳೆಲ್ಲ ಮುಚ್ಚೋಯ್ತಾಬೇಕಲ್ಲ. ನಮ್ ಕಷ್ಟ ನಿನ್ಗೆ ಏನ್ಲಾ ಗೊತ್ತು? ಪಕ್ತೂರಲ್ಲಿ ಎಲ್ಲ ಗಲ್ಡಿ ನಡೆಸವ್ರಂತೆ, ಉಸ್ತಾದ್ ಹೇಳಿದ್ರು. ಈಗ ಅದ್ ನೋಡಕ್ಕೆ ಹೊಂಟಿರೋದು. ಹಿಂಗೆ ಹೋದ್ರೆ
ಮುಂದೆ ಜೀವನ ಹೆಂಗೆ ಅಂತ ಒಂದು ಅರ್ಥ ಆಯ್ತಲ್ಲ ಕಲ್ಲ. ಸೋಪ ಕೈ ತೊಳೆದ್ರೆ ಸತ್ತೋಗೋ ವೈರಸ್ಸು ಮನ್ಸನ್ ದೇಹದೊಳಗ್ ಸೇರ್ಕೊಬಿಟ್ರೆ ಏಟ್ ಕಷ್ಟ ಅಲ್ವಾ ರಮಣು? ಅದಕ್ಕೆ ನಮ್ ಗಲ್ಡಿ ಮನೇಲಿ ದೇಹನ್ ಸಂದಾಗ ನೋಡ್ಕೊಳ್ಳಿ ಅಂತ ಬಡ್ಕೊಳ್ಳೋದು. ಲೇ ಇದೇ ಕಲ್ಲ ದೇಗುಲ. ಇದು ಸಂದಾಕಿದ್ರೆ ಮಿಕ್ಕಿದ್ದೆಲ್ಲ ಮನುಷ್ಯರು ಒಬ್ರಿಗೊಬ್ರು ಆನಂದವಾಗಿ ಬಾಯಿ ತುಂಬಾ ಮಾತಾಡಕ್ಕಾಗ್ದಂಗೂ ಆಗ್ಬಿಟ್ಟೈತೆ. ಇನ್ನೆಲ್ಲಿ ಮೈ ಕೈ ಮುಟ್ಟಿ ಕುಸ್ತಿ ಆಡೋದು? ಎಲ್ಲ ಆಂಜನಪ್ಪನೇ ನೋಡ್ಕೋಬೇಕು. ಅಪ್ಪ ತಂದೆ ಬೇಗ ಸಂಜೀವನಿ ಕೊಟ್ಟು ಕಾಪಾಡಪ್ಪ. ಒಂದ್ ದಿವ್ಸ ಸ್ಯಾನೆ ಕೊರಿತೈತೆ ಕಣಣ. ಏನ್ಲ ಅದು? ಅವತ್ ನಮ್ ತೋಟಕ್ಕೆ ಬಂದಿದ್ನಲ್ಲ ಪೊಲೀಸಪ್ಪ, ಅವನು ಸರಿ ಇಲ್ಲ ಅಂತ ಅವ್ನು ನೋಡಿದ ಕ್ಷಣದಿಂದ ನನ್ ಮನ್ಸು ಹೇಳ್ತಾ ಇತ್ತು. ನಂಗುವೆ ಆ ವಯ್ಯನ್ ನೋಡ್ದಾಗಿಂದ ಹಂಗೆ ಅನಿಸ್ತೈತ್ಕಲ್ಲ. ಆದ್ರೆ ನಾನು ನೀನು ಏನ್ ಮಾಡೋದು ಹೇಳು? ನಮ್ ತವ ಸಾಕ್ಷಿ ಆಧಾರ ಏನೂ ಇಲ್ಲ. ಲೇ ದಡ್ಡ, ಮನ್ಸಾಕ್ಷಿ ಅಂತ ಒಂದ್ ಐತಲ್ಲೋ, ಅದ್ರ ಮುಂದೆ ಯಾವ್ದು ಇಲ್ಲ. ಮುಂದೊಂದ್ ದಿವ್ಸ ಚಾನ್ಸ್ ಸಿಕ್ಕಾಗ ಆ ವಯ್ಯ ಸರಿ ಇಲ್ಲ ಅಂತ ಅವತ್ ಬಂದಿದ್ರಲ್ಲ ಅವ್ರ ತಪ್ಪು ಹೇಳ್ಬೇಕು. ಅಯ್ಯೋ ಇವನ್ ಮನೆ ಕಾಯುವಾಗ ಇವನ್ ಯಾವನ್ಲ ಬೆಳಗ್ಗೆ ಹಿಂಗ್ ರೇಸಲ್ ಹೊಂಟವನೆ. ಹಿಂಗೆ ಹೋದ್ರೆ ಪಕ್ಕ ಸಾಯ್ತಾನೆ, ಇಲ್ಲ ಯಾರನ್ನಾರ ಸಾಯಿಸ್ತಾನೆ. ನೀ ಫಸ್ಟ್ ಹತ್ತು. ನಗರಿಗೆ ಕಾಲಿಟ್ಟಾಯ್ತು, ಇನ್ನ ಕೆಲಸ ಮಾಡೋದಷ್ಟೇ ಬಾಕಿ. ಗುರುವೇ ಚಿತ್ತರಂಜನ್, ಈ ವಿಚಾರದಲ್ಲಿ ನನಗೆ ಸಹಾಯ ಮಾಡಿಕೊಡು. ಜೀವನ ಪೂರ್ತಿ ನಿನಗೆ ದಾಸನಾಗಿರ್ತೀನಿ. ನಮ್ಮ ಹುಡುಗ ರೆಡಿ ಇದ್ದಾನೆ, ಒಂದು ಚೂರು ಅವನಿಗೆ ದಯ ತೋರಿಸು. ಈಗೆಲ್ಲ ಗೊತ್ತಲ್ಲ, ಗಡಿಯಿಂದ ಗಡಿಗೆ ಹೋಗ್ಬೇಕಾದ್ರೆ ರಿಪೋರ್ಟ್ ತೋರಿಸ್ಬೇಕು. ಎಲ್ಲಾ ಕಡೆ ಪೊಲೀಸು, ಯಾವುದು ಮೊದಲಿನ ಹಾಗೆ ಸಲೀಸಲ್ಲ. ನೋಡು, ಸ್ವಲ್ಪ ಮನಸ್ಸು ಮಾಡು. ಬದಲಾವಣೆ ಜಗದ ನಿಯಮ. ಈ ಕ್ಷಣ ಇರೋ ಮನಸ್ಸು ಮುಂದಿನ ಕ್ಷಣದಲ್ಲಿ ಏನು ಯೋಚನೆ ಮಾಡುತ್ತೋ ಯಾರಿಗ್ ಗೊತ್ತು. ನೋಡೋಣ, ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡೋಣ.
ಹಲೋ ಅಣ್ಣ. ಹಾ, ನಾವು ಬಂದ್ವಿ, ಇಲ್ಲೇ ಇದ್ದೀವಿ. ನೀನು? ಓ ಹೌದಾ. ನೀನು ಯಾವಾಗ ಬರೋದು? ಸರಿ ಸರಿ. ಅದು ಸರಿ, ನೀನು ಫೋನ್ ಮಾಡೋದಕ್ಕೆ ಹೇಳಿದ್ದಿದ್ಯಾ ಅದಕ್ಕೆ? ಏನು ಪೊಲೀಸ್ ಕೇಸ್ ಬಗ್ಗೆನಾ? ಹಾ, ಪೊಲೀಸ್ ಎನ್ಕ್ವೈರಿ ಎಲ್ಲ ಆಯ್ತಂತೆ. ಅನು ಮತ್ತೆ ಆರ್ಯವರ್ಧನ್ ಅವರು ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಆಗ್ತಿದೆ ಅಮ್ಮ ಅಂತ ಹೇಳಿದ್ಲು. ಅನು ಅನು ಆರ್ಯವರ್ಧನ್ ಅವ್ರ ಜೊತೆಗೆ ಮೈಸೂರಲ್ಲಿದ್ದಾಳ? ಅಯ್ಯಯ್ಯೋ, ಏನಣ್ಣ ಇದು? ಎಷ್ಟು ಧೈರ್ಯ ಅಣ್ಣ ಇವರಿಬ್ರಿಗೂ. ಮದುವೆಗೂ ಮುಂಚೆನೆ ಊರೆಲ್ಲ ಸುತ್ತಾಡ್ಕೊಂಡಿದಾರಲ್ಲ ಅಣ್ಣ. ಏನ? ನನ್ನ ಮಗಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅವಳೇನಾರು ಈ ತರ ಮಾಡಿದ್ರೆ ನಾನು ಅವಳ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಸರಿ, ನಾನೆಲ್ಲ ನೋಡ್ಕೋತೀನಿ, ಬಿಡೋಣ. ಸರಿ ಅಣ್ಣ, ಬಾಯ್. ಹೇಳಿದ್ನಲ್ಲ, ಮನ್ರು ಹೇಗೆ ಹೇಳತ್ತೋ ಹಾಗೆ ಮಾಡ್ತೀನಿ ಅಂತ. ನಾನೇನು ಹಾರ್ತಾ ಇರೋ ಪಕ್ಷಿನೇನೆಯ ಬೇಕಾದ ಕಡೆ ಹೋಗಕ್ಕೆ? ನಡ್ಕೊಂಡು ಹೋಗ್ತಿರೋ ಜಂಗಮ ಕಣೆಯ ನಾನು. ತಯಾರಿಕೆ ಸಮಯ ಮತ್ತೆ ಮಾಡ್ತೀನಿ. ಬಸಿ ಉಗಿಯುವಾಗ ಸುತ್ತಮುತ್ತ ಯಾರವ್ರೆ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಹೋಗಿರಿ. ಕಂಡವ್ರ ಮೇಲೆ ಉಗಿದ್ ಬಿಡೋದಾ? ಸ್ವಾಮಿ, ಸಾಮಾನ್ಯವಾಗಿ ಮೇಲಿಂದ ಗಾಡಿ ಮೇಕೆ ಬಿಳಿ ಬಣ್ಣದ್ದು ಪುಚ್ಚಕ್ಕಂತ ಬೀಳ್ತೈತೆ. ಅದ್ ಎಲ್ಲಿಂದ ಬೀಳ್ತೈತೆ ಅಂತ ಗೊತ್ತು ತಾನೆ? ಆ ಜಾಗಕ್ಕೂ ನಿನ್ ಬಾಯಿಗೂ ಏನಯ್ಯ ವ್ಯತ್ಯಾಸ ಅಂತ ನಮ್ ರಾಮಣ್ಣ ಡಿಸೆಂಟ್ ಆಗಿ ಕೇಳ್ತಾವನೆ. ನೀನ್ ಯಾಕ್ಲೆ ಹಿಂಗೆಲ್ಲ ಮಾತಾಡಿಯೇ? ಇಂಥವ್ರಿಗೆಲ್ಲ ಬುದ್ಧಿ ಬರ್ಬೇಕು ಅಂದ್ರೆ ಹಿಂಗೆ ಹೇಳ್ಬೇಕು ರಾಮಣ್ಣ. ರೇ ಸ್ವಾಮಿ, ಹಿಂಗೆಲ್ಲ ಉಕ್ಕಂಡ್ ಓಡಾಡ್ಬೇಡಿ. ಎಲ್ಲಾ ಕಡೆ ವೈರಸ್ ಐತೆ, ಹೊಸಿ ನಿಗಾ ಇರ್ಲಿ. ಆಯ್ತಾಯ್ತಾಯ್ತಾಯ್ತು. ಬಾಯಿಗೆ ಒಂದಿಷ್ಟು ಹೊಗೆ ಸೊಪ್ಪು ಸುಣ್ಣ ಬಿಟ್ರೆ ಹಲ್ಲಿನ ಹುಳಾನೇ ಬೀಳಲ್ಲ. ಇನ್ನ ವೈರಸ್ ಎಲ್ಲಿದ್ದಿತ್ತು? ತಗಳಪ್ಪ, ನಿನ್ ಮರ್ವಾದಿ ಕೊಟ್ಟು ಮಾತಾಡಿದ್ರೆ ನೋಡ್ದ ವಯ್ಯನ್ನ? ನೀನ್ ಇಲ್ಲೇ ತಾಲಿ ಮಾಡಕ್ ಕರಿಯಂಗ್ ಮಾತಾಡ್ತಾವನೆ. ಯೋ, ಅಣ್ಣ ತೊಡೆ ತಟ್ಟಿ ಪಟ್ಟ ಹಾಕಿದ್ರೆ ಎಲ್ ಕಟ್ ಹಾಕಿದ್ರೆ ಸರಿ ಹೋಗಕ್ಕಿಲ್ಲ. ಈ ಮಂಜ ಸುಮ್ಕಿರು. ರೀ ಸ್ವಾಮಿ, ಬೆಳಗ್ಗೆನೆ ಮಾತ್ ಬೇಡ, ಮೊದ್ಲೇ ತಲೆ ಕೆಟ್ಟೋಗೈತೆ. ಮಾಡಿದ್ ತಪ್ಪಾಯ್ತು ಅಂತ ಒಪ್ಕೊಳ್ಳಿ, ಒಯ್ತಾ ಇರಿ. ತಪ್ಪಾಯ್ತು ದೊರಿಯೇ, ಗುರ್ತಿಲ್ಲ, ಪರಿಚಯ ಇಲ್ಲ, ಜಗಳ ಯಾಕೆ? ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಆಡೋದಿದ್ರೆ ಒಳ್ಳೆ ಮಾತೇ ಆಡೋಣ. ರೀ ಸ್ವಾಮಿ, ನಮ್ ಬಾಯಲ್ಲಿ ಬರುವುದೆಲ್ಲ ಒಳ್ಳೆ ಮಾತೆಯ. ನೀವು ಬಲವಂತ ಮಾಡಿದ್ರು ನಮ್ ಬಾಯಲ್ಲಿ ಕೆಟ್ಟ ಮಾತು ಬರೋಕಿಲ್ಲ. ಸುಮ್ನೆ ಯಾಕೆ ಬರ್ಸೋ ಪ್ರಯತ್ನ ಮಾಡಿರಿ? ನಡ್ರಿ. ಇನ್ಮೇಲೆ ಹಿಂಗೆಲ್ಲ ರೋಡಲ್ಲಿ ಉಗಿಯಕೋಬೇಡಿ. ಎಲ್ಬಿಡ್ ಬೇರೆ ಮಾಡ್ತಾವನೆ. ನಡಿ. ಮಂಜ, ಆ ಒಯ್ಯಿನ ಬಟ್ಟೆ ಬ್ಯಾಗ್ ಐತಲ್ಲ, ಅದು ಬೀಳಿಸ್ಕೊಂಡಾಗ ಅದರಿಂದ ಏನೇನೋ ಆಚೆಗೆ ಬಿತ್ತಲ್ಲ, ಅದನ್ನ ನೋಡ್ದ? ಏನೋ ಒಂಥರ ವಿಚಿತ್ರವಾಗೈತಲ್ಲ. ಮನ್ಸನೇ ವಿಚಿತ್ರ ಆಗವನೆ. ನಡಿ. ಸರ್, ಈ ಜಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ, ಆದ್ರೆ ಎಲ್ಲ ಖಾಲಿ. ಈಗ ನೀನು ಬಂದಿದೆಯಲ್ಲ, ಖಾಲಿ ಜಾಗ, ಖಾಲಿತನ
ಎಲ್ಲಾನು ಭರ್ತಿ ಆಗತ್ತೆ. ಏನ್ ಗೊತ್ತಾ, ನಾವಿಲ್ಲಿ ಕಲರ್ ಕಲರ್ ಹೂಗಳನ್ನ ಬೆಳ್ಸೋಣ. ಅದ್ರ ಮಧ್ಯೆ ನೀನ್ ಕೊಟ್ಟಿರೋ ಮಲ್ಲಿಗೆ ಗಿಡ ಇರ್ಲಿ. ಸರ್, ನಾನ್ ನಿಮ್ಗೊಂದ್ ಮಾತು ಹೇಳ. ನನಗ್ ನೀವ್ ಎಷ್ಟು ಇಷ್ಟ ಗೊತ್ತಾ, ಆದ್ರೆ ಅದನ್ನ ಹೇಗ್ ಹೇಳ್ಕೊಳ್ಳೋದೋ ನಂಗೆ ಗೊತ್ತಾಗ್ತಿಲ್ಲ. ಹೇಳಲೇ ಬೇಡ. ನಾನ್ ನಿಮ್ ಹತ್ರ ಏನೋ ಹೇಳ್ಕೊಳ್ಳೋದೇ ಬೇಡವಾ? ನೀನ್ ಸರಿಯಾಗಿ ಮಾತಾಡದಿದ್ರೆ ಮಾತಾಡು, ಅದ್ಬಿಟ್ಟು ಹೀಗೆ ಕುಡ್ದಿರೋ ತರ ಮಾತಾಡದಿದ್ರೆ ಮಾತೇ ಆಡ್ಬೇಡ. ನೀನ್ ಕುಡ್ದಿರೋದು ಮಾಕ್ಟೇಲ್, ಆಲ್ಕೋಹಾಲ್ ಅಲ್ಲ. ಏನು ಆಲ್ಕೋಹಾಲ್ ಅಲ್ವಾ? ಎಷ್ಟ್ ಸಲ ಹೇಳಿ ನಿನ್ಗೆ? ನಾನ್ ನಿಮ್ ಹತ್ರ ಏನೇನೋ ಹೇಳ್ಬೇಕು ಅಂತ ಆಸೆ, ಆದ್ರೆ ಹೇಳಕ್ ಒಂಥರ. ನಶೆಲ್ ಹೇಳಿದ್ರೆ ಮಾಫಿ ಸಿಗತ್ತಲ್ಲ, ಅದಕ್ಕೆ. ಪ್ರೀತಿ ಹೇಳೋಕೆ ನಶೆ ಯಾಕೆ ಅಲ್ವಾ? ಪ್ರೀತಿನೇ ನಶೆ. ಇಲ್ಲಿ ತುಂಬಾ ಬೋರ್ ಆಗ್ತಿದೆ ಸಂಪತ್, ನೀನಾದ್ರೂ ಬರ್ಬಾರ್ದಾ? ಏನು, ನೀನ್ ಬಂದ್ರೆ ನಿಮ್ಮ ಅಪ್ಪನ ಜೊತೆನೆ ಬರೋದಾ? ಹಂಗಾದ್ರೆ ನೀ ಬರ್ಲೇಬೇಡ, ಅಲ್ಲೇ ಇದ್ಬಿಡು. ನಿಮ್ಮ ಅಪ್ಪನ ಟಾರ್ಚರ್ ಸ್ವಲ್ಪ ದಿನ ಆದ್ರೂ ಇಲ್ಲದೆ ಇರ್ಲಿ. ಸರಿ ಕಣೋ, ನಾನು ನಿನ್ಗೆ ಆಮೇಲೆ ಮಾಡ್ತೀನಿ, ಯಾರೋ ಕಾಲ್ ಮಾಡ್ತಿದ್ದಾರೆ. ಬಾಯ್. ಯಾವ್ದಿದು? ಒಂದೇ ನಂಬರಿಂದ 3 ಮಿಸ್ಡ್ ಕಾಲ್ ಬಂದಿದೆ. ಇದೇ ನಂಬರಿಂದ ಅಲ್ವಾ ಕಾಫಿ ಆಯ್ತಾ ಅಂತ ಮೆಸೇಜ್ ಬಂದಿದ್ದು? ಅಣ್ಣ, ನೀ ಹೇಳಿದ್ ಕರೆಕ್ಟ್ ಅಣ್ಣ. ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫೋನ್ ನೋಡ್ತಾ ನಿಂತಿದ್ದಾಳಣ್ಣ. ಏನಣ್ಣ ಮಾಡೋದಿವಾಗ? ಹ್ಞೂ ಅಣ್ಣ, ಸರಿ ಹಾಗೆ ಮಾಡು. ನೀ ಹೇಳಿದ ಸಂಬಂಧ ನೋಡಿ ಹುಡುಗ ಯಾರೇ ಆಗಿರ್ಲಿ ಅವನ ಜೊತೆಗೆ ಇವಳು ಮದುವೆ ಮಾಡಿ ಮುಗಿಸ್ಬೋಣ. ಸರಿ ಅಣ್ಣ. ಐ ಲವ್ ಯು. ಅರೆ, ನೀನು ಐ ಲವ್ ಯು ಹೇಳಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ನೀನು ನನ್ನ ಮುಂದೆ ನಿನ್ನ ನಟನಾ ಪ್ರತಿಭೆಯ ಪ್ರದರ್ಶನ ಮಾಡ್ತಿದ್ಯಲ್ಲ, ಈ ಅವಕಾಶ ನಿನಗೆ ಇನ್ನೊಂದ್ಸಲ ಸಿಗಲ್ಲ. ಹೇಳ್ಬಿಡು.